ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. PNS ವಿಸ್ತಾರ ನ್ಯೂಸ್ ಅರ್ಪಿಸುತ್ತಿರುವಂತಹ ಮೆಗಾ ಇಂಟರ್ನ್ಯಾಷನಲ್ ಎಕ್ಸ್ಪೋಗೆ ನಾವು ಇವತ್ತು ಬಂದಿರುವಂಥದ್ದು. ಈ ಎಕ್ಸ್ಪೋದಲ್ಲಿ 300ಕ್ಕೂ ಹೆಚ್ಚು ಮಳಿಗೆಗಳಿರುವಂಥದ್ದು. ಇನ್ನು ಹಾಗೆ PNS ವಿಸ್ತಾರ ನ್ಯೂಸ್ ಅರ್ಪಿಸುತ್ತಿರುವಂಥದ್ದು ಭಾರತದ ಎರಡನೇ ಅತಿ ದೊಡ್ಡ ಗ್ರಾಹಕ ಮೇಳ ಇಂಡಿಯಾ ಇಂಟರ್ನ್ಯಾಷನಲ್ ಮೆಗಾ ಟ್ರೇಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶುರುವಾಗಿ ಬರೋಬ್ಬರಿ 6 ದಿನಗಳೇ ಕಳೆದಿದೆ. ಹೌದು, ಇದು ದಿನ ಬರೀ 6 ದಿನಗಳು ಕಳೆದಿದೆ. ಹಾಗೆ ಜನರು ಅಷ್ಟೇ ತುಂಬಾ ಜನಸಂದಣಿ ಬರ್ತಾ ಇರುವಂಥದ್ದು. ಈ ಇಂಟರ್ನ್ಯಾಷನಲ್ ಮೆಗಾ ಟ್ರೇಡ್ ಆರಂಭವಾದ ಮೊದಲ ದಿನದಿಂದಲೇ ಬೆಂಗಳೂರಿನಲ್ಲಿ ಇಲ್ಲಿ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ. ಬೆಂಗಳೂರಿನ ಜನರು ಫಿದಾ ಕೂಡ ಆಗಿದ್ದಾರೆ ಈ ಒಂದು ಎಕ್ಸ್ಪೋ ವನ್ನ ವೀಕ್ಷಣೆ ಮಾಡೋದಕ್ಕಾಗಿರ್ಬೋದು. ತುಂಬ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜುಲೈ 31ರಿಂದಲೇ ಇಲ್ಲಿಗೆ ಮುಗಿಬಿದ್ದು ಜನ ಹರಿದು ಬರ್ತಾ ಇರುವಂಥದ್ದು, ಸಾಕಷ್ಟು ಜನ ಪ್ರಮಾಣದಿಂದ ಬರ್ತಾ ಇರುವಂಥದ್ದು. ಈ ಎಕ್ಸ್ಪೋವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಕ್ಸ್ಪೋದಲ್ಲಿ ಏನೆಲ್ಲ ಇದೆ ಅಂತಾನೂ ಅಷ್ಟೇ ಅವ್ರು ಹೇಳ್ತಾ ಇರುವಂಥದ್ದು. ಎಕ್ಸ್ಪೋದಲ್ಲಿ ತುಂಬ ಪ್ರಮಾಣದ ಬಟ್ಟೆಗಳಾಗಿರ್ಬೋದು, ಬೇರೆ ಬೇರೆ ಕಡೆಗಳೇ ನಾವು ತಗೊಂಡಿದ್ದೀವಿ, ಇದೆಲ್ಲದೂ ಚೆನ್ನಾಗಿದೆ. ಹಾಗೆ ಇಲ್ಲಿ 30% ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ತಗೊಂಡ ಬಟ್ಟೆಗಳಾಗಿರ್ಬೋದು, ನಾವು ಬೇರೆ ಏನಾದ್ರು ತಗೊಂಡ್ರೆ ಇಲ್ಲಿ ಗಿಫ್ಟ್ ಹ್ಯಾಂಪರ್ ಕೂಡ ಇಟ್ಟಿರುವಂಥದ್ದು ಅನ್ನುವಂಥದ್ದು ಕೂಡ ಇವ್ರು ಹೇಳ್ತಾ ಇರುವಂಥದ್ದು. ಇದು ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಆಗಿರುವಂತಹ ಅರಮನೆ ಮೈದಾನದ ಗೇಟ್ ಸಂಖ್ಯೆ 2ರಲ್ಲಿರುವಂತಹ ತ್ರಿಪುರವಾಸಿನಿಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಅಕ್ಷರಾಂಶರ ಜನಸಾಗರವೇ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಇನ್ನು ಜುಲೈ 31ರಿಂದಲೇ ಇಲ್ಲಿಗೆ ಜನ ಮುಗಿಬಿದ್ದು ಹರಿದು ಬರ್ತಾ ಇದ್ದಾರೆ. ಈ ಎಕ್ಸ್ಪೋದಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ 300ಕ್ಕೂ ಹೆಚ್ಚು ಮಳಿಗೆಗಳಿದಾವೆ, 100ಕ್ಕೂ ಹೆಚ್ಚು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು, ರಾಜಸ್ಥಾನ ಆಗಿರ್ಬೋದು, ಬಾಂಗ್ಲಾದೇಶಗಳಾಗಿರ್ಬೋದು, ಅಲ್ಲಿಂದ ಬಂದು ನೆಲೆಸಿರುವಂಥದ್ದು. ಒಂದೇ ಸೂರಿನಡಿ ಇರುವಂಥದ್ದು ಬರೋಬ್ಬರಿ 300ಕ್ಕೂ ಹೆಚ್ಚು ಆಕರ್ಷಕ ಮಳಿಗೆಗಳನ್ನು ಜೋಡಿಸಲಾಗಿದೆ ಈ ಎಕ್ಸ್ಪೋದಲ್ಲಿ. ಹಾಗೆ ಭಾರತದ ಬರೀ 7 ಪ್ರಮುಖ ರಾಜ್ಯಗಳು ಅಷ್ಟೇ ಅಲ್ವೇ ಅಲ್ಲ, ಜಗತ್ತಿನ 17ಕ್ಕೂ ದೇಶಗಳ ಖ್ಯಾತ ವ್ಯಾಪಾರಿಗಳು ತಮ್ಮ ವಿಶಿಷ್ಟ ಉತ್ಪನ್ನಗಳೊಂದಿಗೆ ಇಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೊನ್ನೆ ಜುಲೈ 31ರಿಂದನೂ ಅಷ್ಟೇ, ಇವಾಗ 6 ದಿನಗಳು ಕಳೆದಿದೆ, ಅಲ್ಲಿಂದನೂ ಅಷ್ಟೇ ಇಲ್ಲೇ ಬಂದು ಬೀಡು ಬಿಟ್ಟಿರುವಂಥದ್ದು. ಆಮೇಲೆ ಇಲ್ಲಿ ಮನೆಗೆ ಬೇಕಾದಂತಹ ಗೃಹೋಪಯೋಗ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಲೇಟೆಸ್ಟ್ ಫ್ಯಾಷನ್ ವೇರ್ ಆಗಿರ್ಬೋದು, ಟ್ರೆಂಡಿ ಎಲೆಕ್ಟ್ರಾನಿಕ್ಗಳಾಗಿರ್ಬೋದು, ನಾಲಿಗೆಗೆ ರುಚಿ ಕೊಡುವಂತಹ ತರಕಾರಿ ಖಾದ್ಯಗಳಾಗಿರ್ಬೋದು, ನೀವು ನೋಡಿರ್ಬೋದು, ಲೆದರ್ ಬ್ಯಾಗ್ಗಳಾಗಿರ್ಬೋದು, ಬುಕ್ಗಳಾಗಿರ್ಬೋದು, ಮತ್ತು ಆಮೇಲೆ ಡ್ರೆಸ್ಸು, ಆಮೇಲೆ ಕೈಯಲ್ಲೇ ನೇದಿರುವಂತಹದ್ದು, ಆಮೇಲೆ ಹೋಮ್ ಮೇಡ್ ಫುಡ್ಗಳಾಗಿರ್ಬೋದು, ಆಮೇಲೆ ಮನೇಲೆ ಮಾಡಿರುವಂಥದ್ದು ಒಂದಷ್ಟು ಹ್ಯಾಂಡ್ ಮೇಡ್ ಕರ್ಚೀಫ್ಗಳಾಗಿರ್ಬೋದು, ಹ್ಯಾಂಡ್ ಮೇಡ್ ಡ್ರೆಸ್ಗಳಾಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಇಟ್ಟಿರುವಂಥದ್ದು. ಇಷ್ಟೇ ಇಲ್ಲಿಗೆ ಬರುವ ಗ್ರಾಹಕರಿಗೂ ಕೂಡ ಅಷ್ಟೇ. ಅದಲ್ಲದೆ ಈಗ ಫುಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಫುಡ್ ಆಗಿರ್ಬೋದು, ತುಂಬ ಜನ ಇಷ್ಟಪಟ್ಟು ತಿನ್ನುವಂತಹ ಬಾಂಬೆ ಐಸ್ ಕ್ರೀಮ್ ಕೂಡ ಇಲ್ಲಿ ಎಲ್ಲರೂ ಕೂಡ ಅಷ್ಟೇ ಸವಿತಾ ಇರುವಂಥದ್ದು. ಡಿಫ್ರೆಂಟ್ ಐಸ್ ಕ್ರೀಮ್ ಕೂಡ ಸವಿತಾ ಇದ್ದಾರೆ. ಹಾಗೆ ಬಟ್ಟೆ ಕಲೆಕ್ಷನ್ಗಳು ನೀವು ನೋಡ್ತಾನೆ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಅಷ್ಟೇ. ಈ ರಾಜಸ್ಥಾನಿಗಳಾಗಿರ್ಬೋದು, ಈಗ ಬಾಂಗ್ಲಾದೇಶಗಳಾಗಿರ್ಬೋದು, ಇಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಪ್ರಿಯಕರ ಆಗಿರುವಂಥದ್ದು ಸೀರೆಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅದನ್ನೇ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಕೂಡ ನಡೀತಾ ಇದೆ. ಸಾಕಷ್ಟು ಪರ್ಚೇಸ್ ಕೂಡ ಸೀರೆ ಆಗಿರ್ಬೋದು, ಸೀರೆಗಳೇ ಆಗ್ತಾ ಇರುವಂಥದ್ದು. ಹೆಣ್ಣು ಮಕ್ಕಳಿಗೆ ಅದೇ ಪ್ರಿಯಕರ ಆಗಿರುವಂಥದ್ದು, ಬಟ್ಟೆಗಳೇ ಸಾಕಷ್ಟು ವ್ಯಾಪಾರ ನಡೀತಾ ಇದೆ. ಹಾಗೆ 30% ಆಫರ್ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಅದೇ ಖುಷಿ ತರುವಂತಹ ವಿಷಯ ಆಗಿರುತ್ತೆ. ಸೊ ಸಾಕಷ್ಟು ಜನ ಬಟ್ಟೆಗಳನ್ನಾಗಿರ್ಬೋದು, ಸೀರೆಗಳನ್ನೇ ಜಾಸ್ತಿ ಪರ್ಚೇಸ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಇದ್ರೆ ಈ ವೀಕೆಂಡ್ ಟೈಮಲ್ಲಂತೂ ಈ ಒಂದು ಎಕ್ಸ್ಪೋಗೆ ಬರೋರು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಕೂಡ ಮಾಡ್ಬೋದು. ಖರೀದಿ ಜೊತೆಗೆ ಇಲ್ಲಿ ಮನೋರಂಜನೆ ಕೂಡ ಅಷ್ಟೇ ಸಾಕಷ್ಟು ಇರುತ್ತೆ. ಹಾಗೆ ಇಲ್ಲಿ ಬೇರೆ ಬೇರೆ ಥರದಾಗಿರ್ಬೋದು, ಈಗ ಕೆಲವರು ಅಂತಾರೆ ಇವಾಗ ಬ್ಯಾಗ್ಗಳಾಗಿರ್ಬೋದು, ಹಾಗೆ ಐಟಮ್ಸ್ಗಳಾಗಿರ್ಬೋದು, ಇವಾಗ ಮೈಕೈ ಕೆಲವೊಂದೊಂದು ಐಟಮ್ಸ್ಗಳನ್ನ ನಾವು ಹಾಕೋಬೋದಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಪ್ರಿಯಕರ ಆಗಿರುವಂಥದ್ದು ಹೇಗೆ ಅಂದರೆ ಮೈ ತುಂಬ ಬಟ್ಟೆ ಇರಬೇಕು. ಹಾಗೆ ಜ್ಯುವೆಲ್ರಿಗಳಷ್ಟೇ, ಸೀರೆಗೆ ಮ್ಯಾಚಿಂಗ್ ಆಗಿರುವಂತಹ ಜ್ಯುವೆಲ್ರಿಗಳನ್ನು ಹಾಕುವಂತಹದ್ದು ಕೂಡ ಅಷ್ಟೇ ಹೆಣ್ಣು ಮಕ್ಕಳಿಗೆ ಅದು ಪ್ರಿಯಕರ ಆಗಿರುತ್ತಂತೆ. ಹಾಗೆ ಈ ಮಳಿಗೆಗಳಲ್ಲಿ ನಾನು ಆಗಲೇ ಅಂದಾಗ 300ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ. ಈ ಮಳಿಗೆಗಳಲ್ಲಿ ಸಾಕಷ್ಟು ಬಟ್ಟೆ ಆಗಿರ್ಬೋದು, ಸಿಹಿ ತಿಂಡಿಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಇರೋದ್ರಿಂದ ಎಲ್ಲರೂ ಕೂಡ ಅಷ್ಟೇ ಇಷ್ಟಪಟ್ಟು ಇಲ್ಲಿಗೆ ಬರ್ತಾ ಇರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಇಲ್ಲಿಗೆ ಬಂದು ಕೂಡ ಅಷ್ಟೇ ಸೀರೆಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಹೋಮ್ ಮೇಡ್ ಥಿಂಗ್ಸ್ಗಳನ್ನು ಜಾಸ್ತಿ ಪರ್ಚೇಸ್ ಮಾಡುವಂಥದ್ದು ಮಾಡ್ತಾ ಇರುವಂಥದ್ದು. ಹಾಗೆ ಕೈಯಲ್ಲೇ ನೇದಿರುವಂಥದ್ದು. ರಾಜಸ್ಥಾನಿ ಬಾಂಗ್ಲಾದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೀರೆಗಳು ಹೆಂಗೆ ಪ್ರಿಯಕರನೋ ಹಾಗೆ ಈ ಭಾರತದಲ್ಲಿ ಏನೆಲ್ಲ ಸಿಗಲ್ವೋ ಅದೆಲ್ಲದೂ ಕೂಡ ಈ ಎಕ್ಸ್ಪೋದಲ್ಲಿದೆ. ಹಾಗೆ ಈ ಎಕ್ಸ್ಪೋದಲ್ಲಿ ಸೀರೆಗಳಷ್ಟೇ ಈ ರಾಜಸ್ಥಾನಿ ಹಾಗೂ ಬಾಂಗ್ಲಾದೇಶಗಳಲ್ಲಿ ಏನೆಲ್ಲ ಸಿಗುತ್ತೋ ಅದೆಲ್ಲ ಇದೆ. ಅದರಿಂದವಾಗಿ ಹೆಣ್ಣು ಮಕ್ಕಳಿಗೆ ಪ್ರಿಯಕರವಾಗಿ ಸೀರೆಗಳು ಮತ್ತು ಬಟ್ಟೆಗಳು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಈ ಎಕ್ಸ್ಪೋನ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ, ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಬನ್ನಿ, ನೀವು ಕೂಡ ಶಾಪಿಂಗ್ ಮಾಡಿ. ಒಂದೊಳ್ಳೆ ಎಕ್ಸ್ಪೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೇ ಆದರೂ ಅಷ್ಟೇ ಕಮ್ಮಿ ಬೆಲೆ ಬಾಳೋದ್ರಲ್ಲಿ ನಾವು ತಗೋಬಹುದು, ಬೇಗ ಗಿಟ್ಟಿಸ್ಕೋಬಹುದು. ಹಾಗೆ ನಾವು
ಬರೀ ಇಂಡಿಯಾದಲ್ಲಿ ಇರೋದನ್ನೇ ಹುಡುಕ್ತಾ ಹೋದ್ರೆ ಈ ಬೆಂಗಳೂರಲ್ಲಿ ಸಿಗುತ್ತೆ. ಆದ್ರೆ ನಾವು ಬೇರೆ ದೇಶಗಳಲ್ಲಿ ಏನೆಲ್ಲ ತಗೋಬೇಕು, ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನುವಂಥ ಒಂದು ನಿಷ್ಠೆ, ಒಂದೇನೋ ಯೋಚನೆ ಮಾಡ್ಕೊಂಡಿರ್ತಾರೆ, ಬೇರೆ ದೇಶದಲ್ಲಿ ಇರೋದು ನಾವು ತಗೋಬೇಕು ಅಂತ ಇದ್ದವರಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಎಕ್ಸ್ಪೋದಲ್ಲಿ ಎಲ್ಲದೂ ಕೂಡ ಇದೆ, ನೀವು ಬಂದು ಒಮ್ಮೆ ನೋಡಿ. ಇನ್ನೇನು ಕೆಲವೇ ದಿನಗಳಷ್ಟೇ, ಆಗಸ್ಟ್ 10ನೇ ತಾರೀಕು ತನಕ ಮಾತ್ರ ಇರೋದು ಎಕ್ಸ್ಪೋಗೆ. ಒಂದು ದಿನ ಭೇಟಿ ಕೊಡಿ ಅಂತ ಹೇಳ್ತೀನಿ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್.